ಜೊಯ್ಡಾ ತಾಲೂಕಿನ ಗಣೇಶಗುಡಿಯ ಇಳವದಲ್ಲಿ ಮತ್ತೆ ಆರಂಭಗೊಂಡ ರಾಫ್ಟಿಂಗ್. ಹರ್ಷ ವ್ಯಕ್ತಪಡಿಸಿದ ಸೂಪಾ ವಾಟರ್ ಆಕ್ಟಿವಿಟೀಸ್ ಅಸೋಸಿಯೇಷನ್. ಜೊಯ್ಡಾ ಮತ್ತು ದಾಂಡೇಲಿಯ ಪ್ರವಾಸೋದ್ಯಮಕ್ಕೆ ಬಹುದೊಡ್ಡ ಶಕ್ತಿಯಾಗಿರುವ ಹಾಗೂ ದೇಶ ವಿದೇಶಗಳ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಾಗಲು ಮೂಲ ಕಾರಣವಾಗಿರುವ ಜೊಯ್ಡಾ ತಾಲೂಕಿನ ಇಳವ ಗಣೇಶಗುಡಿಯಲ್ಲಿ ನಡೆಯುತ್ತಿದ್ದ ರಾಫ್ಟಿಂಗ್ ಸೇರಿದಂತೆ ಜಲಸಾಹಸ ಕ್ರೀಡೆಗಳು ಕಳೆದ 2 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಕಾರಣ ಪ್ರವಾಸೋದ್ಯಮ ಸಂಪೂರ್ಣ ನೆಲಕಚ್ಚಿತ್ತು. ಪ್ರವಾಸೋದ್ಯಮದ ಮೂಲಕವೇ ಉದ್ಯೋಗದ ಆಸರೆಯನ್ನು ಕಂಡಿದ್ದ ಯುವಕರು ತೀವ್ರ ನೊಂದುಕೊಂಡಿದ್ದರು. ಈ ನಿಟ್ಟಿನಲ್ಲಿ ರಾಫ್ಟಿಂಗ್ ಪುನರಾರಂಭಕ್ಕೆ ಸೂಪಾ ವಾಟರ್ ಆಕ್ಟಿವಿಟೀಸ್ ಅಸೋಸಿಯೇಷನ್ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಮಾಡಿತ್ತು. ಮನವಿಗೆ ಸ್ಪಂದಿಸಿದ ಆರ್.ವಿ. ದೇಶಪಾಂಡೆ ಅವರು ರಾಫ್ಟಿಂಗ್ ಅನ್ನು ಪುನರಾರಂಭಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಿದ್ದರು. ಇದೀಗ ಜಿಲ್ಲಾಡಳಿತ ರಾಫ್ಟಿಂಗ್ ಪುನರಾರಂಭಕ್ಕೆ ಅನುಮತಿಯನ್ನು ನೀಡಿದ್ದು, ಈ ಬಗ್ಗೆ ತ್ವರಿತ ಕ್ರಮವನ್ನು ಕೈಗೊಂಡ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಹಾಗೂ ಸಹಕರಿಸಿದ ತಾಲೂಕಾಡಳಿತ ಮತ್ತು ಗ್ರಾಮ ಪಂಚಾಯಿತಿಗೆ ಸೂಪಾ ವಾಟರ್ ಆಕ್ಟಿವಿಟೀಸ್ ಅಸೋಸಿಯೇಷನ್ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಈ ಬಗ್ಗೆ ಇಂದು ಸಂಜೆ 5 ಗಂಟೆಗೆ ಜೊಯ್ಡಾ ತಾಲೂಕಿನ ಗಣೇಶಗುಡಿಯ ಇಳವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಸೂಪಾ ವಾಟರ್ ಆಕ್ಟಿವಿಟೀಸ್ ಅಸೋಸಿಯೇಷನ್ ಮಾಲಕರ ಸಂಘದ ಅಧ್ಯಕ್ಷರಾದ ಸಂಜಯ್ ನಂದ್ಯಾಳ್ಕರ್ ಅವರು, ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕರುಣಿಸಿದ ಪ್ರವಾಸೋದ್ಯಮ ಪ್ರಮುಖವಾಗಿ ನಿಂತಿರುವುದೇ ರಾಫ್ಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳಿಂದ. ಆದರೆ ಕಳೆದ 2 ತಿಂಗಳಿನಿಂದ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ತೀವ್ರ ನಷ್ಟವಾಗಿತ್ತು. ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ನಿರುದ್ಯೋಗಿ ಯುವಜನತೆ ಆರ್ಥಿಕವಾಗಿ ತೀವ್ರ ಜರ್ಜರಿತರಾಗಿದ್ದರು. ಇವೆಲ್ಲವುಗಳನ್ನು ಗಮನಿಸಿದ ಆರ್.ವಿ. ದೇಶಪಾಂಡೆ ಅವರು ರಾಫ್ಟಿಂಗ್ ಮತ್ತು ಜಲಸಾಹಸ ಚಟುವಟಿಕೆಗಳನ್ನು ನಡೆಸಲು ಅನುಮತಿಯನ್ನು ನೀಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನೀಡಿದ್ದರು. ಜಿಲ್ಲಾಡಳಿತವು ತಕ್ಷಣವೇ ಸ್ಪಂದಿಸಿ ಅನುಮತಿಯನ್ನು ನೀಡಿದೆ. ಇತ್ತ ತಾಲೂಕಾಡಳಿತ ಮತ್ತು ಗ್ರಾಮ ಪಂಚಾಯತ್ ಕೂಡ ಸ್ಪಂದಿಸಿದೆ. ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆಗಳನ್ನು ಪುನರಾರಂಭಿಸಲು ಅಗತ್ಯ ಕ್ರಮವನ್ನು ಕೈಗೊಂಡು ಪ್ರವಾಸೋದ್ಯಮ ಚಟುವಟಿಕೆಯನ್ನು ಉತ್ತೇಜಿಸಿದ ಆರ್.ವಿ. ದೇಶಪಾಂಡೆ ಅವರಿಗೆ ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ ಮತ್ತು ಗ್ರಾಮ ಪಂಚಾಯಿತಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕ್ಷೇತ್ರದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಆರ್.ವಿ. ದೇಶಪಾಂಡೆ ಅವರು ನೀಡಿದ ಕೊಡುಗೆಯೇ ಅಪಾರವಾಗಿದೆ ಎಂದು ಸಂಜಯ್ ನಂದ್ಯಾಳ್ಕರ್ ಅವರು ಬಣ್ಣಿಸಿದರು. ಸೂಪಾ ವಾಟರ್ ಆಕ್ಟಿವಿಟೀಸ್ ಅಧ್ಯಕ್ಷರಾದ ಚಾಂದ್ ಕುಟ್ಟಿ ಅವರು ಮಾತನಾಡಿ, ಉಸಿರು ನಿಂತು ಹೋಗಿದ್ದ ಪ್ರವಾಸೋದ್ಯಮಕ್ಕೆ ರಾಫ್ಟಿಂಗ್ ಆರಂಭವಾಗುವ ಮೂಲಕ ಮತ್ತೆ ಉಸಿರು ಬಂದಂತಾಗಿದೆ. ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೂಪಾ ವಾಟರ್ ಆಕ್ಟಿವಿಟೀಸ್ ಸಂಘಟನೆಯ ಪ್ರಮುಖರುಗಳಾದ ರಾಜೇಶ್, ಆಲಿ ಶೇಖ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಳಿ ನದಿಯಲ್ಲಿ ಜಲಕ್ರೀಡೆ ರಾಫ್ಟಿಂಗ್ ಎಲ್ಲ ಬಂದಾಗಿತ್ತು. ಆ ಕಾರಣ ಹಲವು ಯುವಕರಿಗೆ ಕೆಲಸಗಳಿಲ್ಲದೆ ನಿರುದ್ಯೋಗಿಗಳಾಗಿ ಮನೆಯೊಳಗೆ ಇದ್ದರೆ ಮನೆಯೊಳಗೂ ಕುಳಿತುಕೊಂಡಿದ್ರು. ಹಾಗೆ ಈ ಜಲಕ್ರೀಡೆ ನಡೆಸಲು ಪ್ರಯತ್ನ ಪಟ್ಟಂತಹ ನಮ್ಮ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಹಯ್ಯಾರ್ ದಾಂಡೇಲಿ ಜೋಡ ಮಾನ್ಯ ಆರ್.ವಿ. ದೇಶಪಾಂಡೆ ಸಾಹೇಬರಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೆ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಅವ್ರಿಗೂ ಕೂಡ ಹಾಗೆ ತಾಲೂಕು ದಂಡಾಧಿಕಾರಿ ಜೋಡ ಇವರ ಪ್ರಯತ್ನದಿಂದ ಜಲಕ್ರೀಡೆ ನಿನ್ನಿಂದ ಸ್ಟಾರ್ಟ್ ಆಗಿದೆ. ಅವರಿಗೆ ನಾವು ಸೂಪಾ ವಾಟರ್ ಆಕ್ಟಿವಿಟೀಸ್ ಅಸೋಸಿಯೇಷನ್ ಇಂದ ಹಾಗೂ ಸ್ಥಳೀಯ ಯುವಕರ ಕಡೆಯಿಂದ ತುಂಬು ಹೃದಯದ ಧನ್ಯಗಳನ್ನು ಅರ್ಪಿಸುತ್ತೇವೆ. ಯಾಕಂದ್ರೆ ಸುಮಾರು 1.5 ತಿಂಗಳದ್ದು ಬಂದಾಗಿದ್ದಂತಹ ಜಲಕ್ರೀಡೆದಿಂದ ಬಹಳಷ್ಟು ಸಮಸ್ಯೆಗಳಾಗಿತ್ತು. ಈ ಉದ್ಯೋಗವನ್ನೇ ನಂಬಿಕೊಂಡು ಹಲವು ಯುವಕರು ಜೀವನ ಸಾಗಿಸುತ್ತಿದ್ದರು. ಹಾಗಾಗಿ ಈ ಉದ್ಯೋಗ ಮತ್ತೊಮ್ಮೆ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಮತ್ತೊಮ್ಮೆ ಶಾಸಕರಿಗೆ ಧನ್ಯವಾದ ಅರ್ಪಿಸುತ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.